ಸಿನಿಮಾದಿಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಹೊರಬಿದ್ದಿದೆ. ಏನಪ್ಪಾ ವಿಶೇಷ ನೋಡೋಣ ಬನ್ನಿ. ಟಾಕ್ಸಿಕ್ ಚಿತ್ರದ ಹೊಸ ಅಪ್ಡೇಟ್ ಹೊರಬರ್ತಿದೆ. ಮಾರ್ಚ್ 19ರಂದು ದೊಡ್ಡ ಮಟ್ಟದಲ್ಲಿ ಬರ್ತಾ ಇರೋ ಈ ಚಿತ್ರದ ವಿತರಣೆ ಹಕ್ಕಿನ ವಿಚಾರವು ವೈರಲ್ ಆಗಿದೆ. ಯಾರೆಲ್ಲ ತೆಗೆದುಕೊಳ್ತಾ ಇದ್ದಾರೆ ಅನ್ನುವ ಸುದ್ದಿನೂ ಹೊರಬರ್ತಾನೆ ಇದೆ. ಉತ್ತರ ಭಾರತ ಮತ್ತು ನೇಪಾಲ್ ಅಲ್ಲಿ ಯಾರು ಈ ಚಿತ್ರವನ್ನ ವಿತರಿಸ್ತಾ ಇದ್ದಾರೆ ಅನ್ನುವ ಮಾಹಿತಿ ಹೊರಬಂದಿದೆ. ಟಾಕ್ಸಿಕ್ ಚಿತ್ರ ವಿಶ್ವ ಮಟ್ಟದಲ್ಲಿಯೇ ರಿಲೀಸ್ ಆಗ್ತಾ ಇದೆ. ಹಾಗಾಗಿಯೇ ಈ ಚಿತ್ರದ ರಿಲೀಸ್ ವಿಚಾರ ಒಂದೊಂದಾಗಿಯೇ ಹೊರಬೀಳ್ತಾನೆ ಇದೆ. ಟಾಲಿವುಡ್ ಅಲ್ಲಿ ಈ ಚಿತ್ರವನ್ನ ಯಾರು ವಿತರಣೆ ಮಾಡ್ತಿದ್ದಾರೆ ಅನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಾಗಿದೆ. ಆದರೆ ಇದೀಗ ಉತ್ತರ ಭಾರತದಲ್ಲಿ ಈ ಚಿತ್ರವನ್ನ ಯಾವ ಸಂಸ್ಥೆ ವಿತರಿಸ್ತಾ ಇದೆ ಅನ್ನುವ ಪ್ರಶ್ನೆಗೂ ಉತ್ತರ ಸಿಕ್ಕಿದೆ. ಬಾಲಿವುಡ್ನ ಟ್ರೇಡ್ ವಿಶ್ಲೇಷಕ ತರುಣ್ ಆದರ್ಶ್ ಈಗ ಇದನ್ನ ಹಂಚಿಕೊಂಡಿದ್ದಾರೆ. ಟಾಕ್ಸಿಕ್ ಸಿನಿಮಾವನ್ನ ಎಎ ಫಿಲ್ಮ್ಸ್ ವಿತರಣೆ ಮಾಡ್ತಾ ಇದೆ. ಉತ್ತರ ಭಾರತ ಮತ್ತು ನೇಪಾಲ್ನಲ್ಲಿ ಈ ಒಂದು ಚಿತ್ರವನ್ನ ವಿತರಿಸೋ ಕೆಲಸವನ್ನ ಎಎ ಫಿಲ್ಮ್ಸ್ ಮಾಡ್ತಾ ಇದೆ. ಈ ಒಂದು ವಿಚಾರದ ಪೋಸ್ಟರ್ನ ಬಾಲಿವುಡ್ ಟ್ರೇಡ್ ವಿಶ್ಲೇಷಕ ತರುಣ್ ಆದರ್ಶ್ ಹಂಚಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿಯೇ ಇದನ್ನ ಹಂಚಿಕೊಂಡಿದ್ದಾರೆ. ಈ ಹಿಂದೆ ಕೆಜಿಎಫ್ ಸರಣಿ ಸಿನಿಮಾವನ್ನ ಎಎ ಫಿಲ್ಮ್ಸ್ ವಿತರಣೆ ಮಾಡಿತ್ತು. ಇದೀಗ ಉತ್ತರ ಭಾರತದಲ್ಲಿಯೇ ಈ ಚಿತ್ರವನ್ನ ಈ ಸಂಸ್ಥೆ ವಿತರಣೆ ಮಾಡಿದೆ. ಟಾಕ್ಸಿಕ್ ಮೂಲಕ ಮತ್ತೊಮ್ಮೆ ಈ ಸಂಸ್ಥೆ ರಾಖಿ ಬಾಯ್ ಜೊತೆಗೆ ಕೈ ಜೋಡಿಸಿದೆ. ಉತ್ತರ ಭಾರತ ಹಾಗೂ ನೇಪಾಲ್ನಲ್ಲಿ ಟಾಕ್ಸಿಕ್ ಚಿತ್ರವನ್ನ ವಿತರಿಸೋಕೆ ಮುಂದಾಗಿದೆ. ಟಾಕ್ಸಿಕ್ ಚಿತ್ರ ಹಬ್ಬಗಳ ರಜೆ ನೋಡಿಯೇ ಬರ್ತಿದೆ. ಈ ಚಿತ್ರ ಬರೋ ಸಮಯದಲ್ಲಿ ಯುಗಾದಿ, ಗುಡಿಪಾಡ್ವಾ, ಈದ್ ಕೂಡ ಬರ್ತಾ ಇದೆ. ಇದನ್ನ ಗಮನದಲ್ಲಿ ಇಟ್ಟುಕೊಂಡೇ ಚಿತ್ರದ ರಿಲೀಸ್ ಪ್ಲಾನ್ ಮಾಡಲಾಗಿದೆ. ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿಯೇ ಈ ಚಿತ್ರ ನಿರ್ಮಾಣಗೊಂಡಿದೆ. ಆದರೆ ಇದು ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಸೇರಿದಂತೆ ಇತರ ಭಾಷೆಗೆ ಡಬ್ ಆಗಿಯೇ ಬರ್ತಾ ಇದೆ. ಟಾಕ್ಸಿಕ್ ಚಿತ್ರಕ್ಕೆ ರಾಖಿ ಬಾಯ್ ಕತೆ ಬರೆದಿದ್ದಾರೆ. ಡೈರೆಕ್ಟರ್ ಗೀತು ಮೋಹನ್ ದಾಸ್ ಜೊತೆಗೆ ಸೇರಿಯೇ ಈ ಕೆಲಸ ಮಾಡಿದ್ದಾರೆ. ಡೈರೆಕ್ಷನ್ ಅಂತ ಬಂದಾಗ ಈ ಕೆಲಸವನ್ನ ಗೀತು ಮೋಹನ್ ದಾಸ್ ಅಷ್ಟೇ ಮಾಡಿದ್ದಾರೆ. ಕಿಯಾರಾ ಅಡ್ವಾಣಿ, ತಾರಾ ಸುತಾರಿಯಾ, ಹುಮಾ ಕುರೇಶಿ, ನಯನತಾರಾ, ರುಕ್ಮಿಣಿ ವಾಸಂತ್ ಹೀಗೆ ನಟಿಮಣಿಯರ ದೊಡ್ಡ ದಂಡೆ ಟಾಕ್ಸಿಕ್ ಚಿತ್ರದಲ್ಲಿದೆ. ಇನ್ನುಳಿದಂತೆ ಬಹುಕೋಟಿ ವೆಚ್ಚದ ಈ ಸಿನಿಮಾ ಅಭಿಮಾನಿಗಳಲ್ಲಿ ಬಹಳ ನಿರೀಕ್ಷೆ ಹುಟ್ಟುಹಾಕಿದೆ.